ಅಮ್ಮನ ಪವರ್ ಸಿಕ್ಕಾಪಟ್ಟೆ ಅದು ಹೇಳಂಗಿಲ್ಲ, ಅದು ತಿಳ್ಕೊಂಡು ಅವ್ರು ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತು, ಅದು ಹೇಳ್ಕೊಳಕ್ಕಾಗಲ್ಲ. ನನಗೆ ಯಾವುದು ವ್ಯಾಪಾರ ಆಗ್ತಾ ಇರಲಿಲ್ಲ. ಆಗಲೇ 4 ವರ್ಷದಿಂದ ಬೀದಿಗೆ ಬಂದ್ಬಿಟ್ಟಿದ್ವಿ. ಈಗ ಹೋದ ವಾರದಿಂದ ಜನಗಳು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಈಗಾಗಲೇ 3-4 ಜನ ಬಂದು ಹೋಗಿದ್ದಾರೆ. ಜಯ ಕಾಳಿ ಭದ್ರಕಾಳಿ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ. ಈ ಶ್ರೀಕಾಳಿ ರುದ್ರಪೀಠ ಇರುವುದು ತುಮಕೂರು ಜಿಲ್ಲೆ, ತಿಪಟೂರು ತಾಲೂಕು, ಶೆಟ್ಟಿಗೆರೆ ರೋಡ್, ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ. ತಿಪಟೂರಿನಿಂದ ಕೇವಲ 3 ಕಿಲೋಮೀಟರ್ ಸಮೀಪದಲ್ಲಿದೆ. ವೀಕ್ಷಕರೇ, ಈ ದೇವಸ್ಥಾನದಲ್ಲಿ ತಡೆ ಹೊಡೆಯುವುದು ತುಂಬಾ ವಿಶೇಷ. ವೀಕ್ಷಕರೇ, ಒಬ್ಬ ಮನುಷ್ಯನ ಅಭಿವೃದ್ಧಿ ಕಾರ್ಯಗಳಲ್ಲಿ, ಭೂ ವ್ಯವಹಾರಗಳಲ್ಲಿ, ತಂತ್ರ ಮಂತ್ರ ಯಂತ್ರಗಳ ವಿಚಾರದಲ್ಲಿ, ವ್ಯಾಪಾರ ವ್ಯವಹಾರ ವಿಚಾರದಲ್ಲಿ, ಭೂತ ಪ್ರೇತ ಪಿಶಾಚಿಗಳ ವಿಚಾರದಲ್ಲಿ, ಆರೋಗ್ಯ ಸಮಸ್ಯೆ ವಿಚಾರದಲ್ಲಿ, ಹಣಕಾಸಿನ ಸಮಸ್ಯೆ ವಿಚಾರದಲ್ಲಿ, ಉದ್ಯೋಗ ಸಮಸ್ಯೆ ವಿಚಾರದಲ್ಲಿ, ಕುಟುಂಬ ಕಲಹ ವಿಚಾರದಲ್ಲಿ, ಪ್ರೀತಿ ಪ್ರೇಮ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗಬಾರದು ಎಂದು ಕೆಲವು ಕೆಟ್ಟ ಜನಗಳು, ಶತ್ರುಗಳು ಕಟ್ಟು ಹಾಕಿರುತ್ತಾರೆ, ಮಾಟ ಮಂತ್ರ ಮಾಡಿಸಿರುತ್ತಾರೆ. ಈ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡುವುದೇ ತಡೆ ಒಡೆಯುವುದು. ನಾನು ಇಲ್ಲೇ ಟಿಪ್ಟೂರು ಸ್ಥಳೀಯವಾಸಿ. ನಾನು ಕಷ್ಟಕ್ಕೆ ಅಂತ ಬಂದಿದ್ದೇನೆ. ಸಂಸಾರ, ಫ್ಯಾಮಿಲಿ, ಮಾಟ ಮಂತ್ರ ಕುತಂತ್ರದಿಂದ ಸಿಕ್ಕಾಪಟ್ಟೆ ತೊಂದರೆಲಿದ್ದೆ. ಚೆನ್ನಾಗೇ ಇದ್ದೆ, ಮತ್ತೆ ಕೆಳಗೆ ಬಿದ್ದೆ. ಅಮ್ಮನ ಹತ್ರ ಬಂದು 1 ವರ್ಷ ಚೆನ್ನಾಗಿದ್ದೆ. ಅವಾಗೆಲ್ಲ ಚೆನ್ನಾಗಾಯಿತು. ನನ್ನ ತಲೆಯಲ್ಲಿ ಆಮೇಲೆ ಸ್ವಲ್ಪ ಸರಿ ಆದಮೇಲೆ ಬರೋದು ಬಿಟ್ಟೆ. ಇನ್ನು 6 ತಿಂಗಳಿಗೆ ಮತ್ತೆ ತಿರ್ಗಾ ಸಿಕ್ಕಾಪಟ್ಟೆ ತೊಂದರೆ ಆಗ್ಬಿಟ್ಟು ಈಗ ಮತ್ತೆ ಬಂದು ಅಮ್ಮನ ಹತ್ರ ಕೇಳ್ಕೊಂಡೆ. ನಾನು ಮರ್ತೆ ಅಂತ ಹೇಳಿ ಎಲ್ಲ ಬುದ್ಧಿಯೆಲ್ಲ ಕೊಟ್ಟು ಹೇಳಿ ರೆಡಿ ಮಾಡೈತೆ. ಈಗ ಹೋದ ವಾರಕ್ಕಿಂತ ಈ ವಾರ ಸ್ವಲ್ಪ ಪರವಾಗಿಲ್ಲ. ಇನ್ನು ಮುಂದಕ್ಕೆ ಒಳ್ಳೇದಾದರೆ ಲೈಫ್ ಟೈಮು ನಾನು ಯಾವತ್ತೂ ಮಿಸ್ ಮಾಡಲ್ಲ. ಬಂದು ಹೋಗ್ತೀನಿ, ನಡ್ಕೊತೀನಿ. ಅಮ್ಮನ ಪವರ್ ಸಿಕ್ಕಾಪಟ್ಟೆ ಅದು ಹೇಳಂಗಿಲ್ಲ, ಅದು ತಿಳ್ಕೊಂಡು ಅವ್ರು ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತು, ಅದು ಹೇಳ್ಕೊಳಕ್ಕಾಗಲ್ಲ. ಬರೋಂಥ ಭಕ್ತರು ನಂಬಿಕೆ ಇಟ್ಟು ಬಂದು ಅಮ್ಮನ ಹತ್ರ ಬಂದು ಆಶೀರ್ವಾದ ತಗೊಂಡು ಅವರು ಏನು ಇಷ್ಟ ಇರುತ್ತೋ ಅದು ಈಡೇರಿಸ್ಕೊಂಡು ಹೋಗ್ಬೋದು. ಏನು ಇದಿಲ್ಲ. ಅಮ್ಮನ ಹೇಳಿದ ಮಾತು ಯಾವತ್ತೂ ಸುಳ್ಳ ಇಲ್ಲ. ನಾನು ಹರ್ಷಿಣಿ, ಬೆಂಗಳೂರಿಂದ ಬಂದಿದ್ದೀನಿ. ಯೂಟ್ಯೂಬಿಂದ ಗೊತ್ತಾಯಿತು ದೇವ್ರ ಬಗ್ಗೆ. ಹಾಗಾಗಿ ನಂದು ಕೆಲಸದ ಸಮಸ್ಯೆ ತುಂಬ ಇತ್ತು. ಹಾಗೆ ಮಗು ತುಂಬ ರಚ್ಚೆ ಮಾಡ್ತಿತ್ತು, ರಾತ್ರಿ ನಿದ್ದೆ ಮಾಡ್ತಿದ್ದಿಲ್ಲ. ಹಂಗಾಗಿ ಬಂದಿದ್ದೀವಿ ಇಲ್ಲಿ. ಸದ್ಯಕ್ಕೆ ಈಗ ಎಲ್ಲ ಕೊಟ್ಟಿದ್ದಾರೆ, ಆಶೀರ್ವಾದ ಕೊಟ್ಟಿದ್ದಾರೆ. ನೋಡಬೇಕಿನ್ನು ಏನಾಗುತ್ತೆ. ಶ್ರೀಕಾಳಿ ರುದ್ರಪೀಠದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪ್ರತ್ಯೇಕವಾಗಿ ತಡೆ ಹೊಡೆದು ಕಷ್ಟಗಳನ್ನ ನಿವಾರಣೆ ಮಾಡುತ್ತಿದ್ದಾರೆ. ಈ ತಡೆ ಒಡೆಯುವುದನ್ನು ಭದ್ರಕಾಳಿ ಅಮ್ಮನವರೇ ಖುದ್ದಾಗಿ ನಿಂತು ಸುಮಾರು ವರ್ಷಗಳಿಂದ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಬಂದಿದ್ದಾಳೆ. ತಡೆ ಬಿಡುಗಡೆ ಮಾಡುವುದನ್ನು ನೋಡಿದರೆ ಮೈ ಝುಮ್ ಎನಿಸುತ್ತದೆ. ಮನುಷ್ಯರ ದೇಹದ ಅಂಗಾಂಗಗಳಲ್ಲಿ ಇರುವ ನೋವುಗಳನ್ನು ನಿವಾರಣೆ ಮಾಡುವುದರಲ್ಲಿ ಶ್ರೀ ಭದ್ರಕಾಳಿ ಅಮ್ಮನವರು ಎತ್ತಿದ ಕೈ ಅಂತಾನೆ ಅನ್ನಬಹುದು. ದೇಹದ ಯಾವ ಭಾಗದಲ್ಲಿ ನೋವಿದೆ ಅನ್ನುವುದನ್ನು ಗುರುತಿಸಿ ಭದ್ರಕಾಳಿ ಅಮ್ಮನವರೇ ಕ್ಷಣ ಮಾತ್ರದಲ್ಲಿ ನೋವು ನಿವಾರಣೆ ಮಾಡಿಕೊಡುತ್ತಿದ್ದಾಳೆ.
ನಮ್ಮದು ಚಂದ್ರಮೋಹನ್ ಅಂತ ಹೆಸರು. ನಮ್ಮದು ಬೆಂಗಳೂರು. ಯೂಟ್ಯೂಬಲ್ಲಿ ನೋಡಿಬಿಟ್ಟು ನಾವು ಬಂದಿದ್ದು. ನಮ್ಮದು ವ್ಯವಹಾರ ಸರಿಯಾಗಿ ನಡೀತಿರಲಿಲ್ಲ, ಅದಕ್ಕೆ ಅಮ್ಮ ಒಳ್ಳೇದು ಮಾಡ್ತಾರೆ ಅಂತ ಬಂದಿದ್ದೀವಿ. ನಂದು ಬಿಸ್ನೆಸ್ ಸರಿಯಾಗಿ ನಡೀತಿರಲಿಲ್ಲ, ಅದಕ್ಕೋಸ್ಕರ ಅಮ್ಮ ನೋಡಿಬಿಟ್ಟು ಯೂಟ್ಯೂಬ್ನಲ್ಲಿ ಅಮ್ಮ ಒಳ್ಳೇದಾಗ್ಬೋದು ಅಲ್ಲಿಗೆ ಹೋದ್ರೆ ಅಂತೇಳಿ ಬಂದಿದ್ದೀವಿ. ಅದು ಅಮ್ಮ ತೋರಿಸಿದ್ದಾರೆ. ಅದು ಸಕ್ಸಸ್ ಆಗುವಾಗ ನಮಗೆ ಏನಂತ ಹೇಳ್ಬೋದು. ನಾನು ರಾಮನಗರ ಜಿಲ್ಲೆ ರಾಮನಗರ ತಾಲೂಕು ಬಿಡದಿಯಿಂದ ಬಂದಿದ್ದೀನಿ. ನಾನು ಹೋದ ವಾರ ಮಾತ್ರ ಬಂದಿರೋದು. ನನಗೆ ಆಗಲೇ 90% ಒಂದು ಕೆಲಸ ಆಗಿದೆ. ಇನ್ನು ಉಳಿದು ಎಲ್ಲ ಕೆಲಸ ಆಗಿಬಿಟ್ರೆ ಇವಾಗ ಸ್ವಾಮಿಗೆ ತಾಯಿಗೆ 21 ಅಡಿದು ವಿಗ್ರಹ ಮಾಡಿಸ್ಕೊಡ್ತೀನಿ, ಸಿಮೆಂಟಿನ ವಿಗ್ರಹ ಮಾಡಿಸ್ಕೊಡ್ತೀನಿ. ನನ್ನ ಹೆಸರು ಜಯರಾಮ್ ಅಂದ್ಬಿಟ್ಟು. ನನಗೆ ಯಾವುದು ವ್ಯಾಪಾರ ಆಗ್ತಾ ಇರಲಿಲ್ಲ. ಆಗಲೇ 4 ವರ್ಷದಿಂದ ಬೀದಿಗೆ ಬಂದುಬಿಟ್ಟಿದ್ದೀನಿ. ಏನು ಒಂದು ಕೈ ಎತ್ತುತ್ತಾ ಇರಲಿಲ್ಲ ವ್ಯಾಪಾರ. ಈಗ ಹೋದ ವಾರದಿಂದ ಜನಗಳು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಈಗಾಗಲೇ 3-4 ಜನ ಬಂದು ಹೋಗಿದ್ದಾರೆ ನಮ್ಮ ವ್ಯವಹಾರಕ್ಕೆ. ನಮ್ಮದು ಮೇಗಳದೊಡ್ಡಿ ಅಂದ್ಬಿಟ್ಟು. ನಾವು ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟ್ರು. ನಾವು ನೆಲಮಂಗಲದಿಂದ ಬಂದು ನಮ್ಮ ಸಿದ್ಧಗಂಗಾ ಹೆಸರು. ಇದು ನಮಗೆ 5ನೇ ವಾರ ನಮಗೆ ತಾಯಿ ಬಂದು ಪೂಜೆ ಕೊಡಬೇಕು ಅಂತ ಹೇಳಿತ್ತು, ಕೊಟ್ಟಿದ್ದೀವಿ. ಅದರಿಂದ ನಮಗೆ ಒಂದು ರೂಪಾಯಿನಲ್ಲಿ 50-60 ಭಾಗ ತೊಂದರೆ ಇಲ್ಲ, ಏನಾರ ಕ್ಲಿಯರ್ ಆಗಿದೆ. ನಮ್ಮ ಕೆಲಸಗಳೆಲ್ಲ ಸ್ವಲ್ಪ ತೊಂದರೆ ಆಗಿದ್ದು, ಏನೋ ತಾಯಿ ಬಂದು ಇದು ಮಾಡಿಕೊಟ್ಟಿದ್ದೀವಿ. ಈಗ ಇವತ್ತಿಗೆ 5 ವಾರದ ಮುಗೀತು. ಆ ಮನೆಗೆ ಒಂದು ಇದು ಕಟ್ಟಿ ಇದು ಮಾಡಿಸಿ ಅಂತ ಹೇಳಿ ತಾಯಿ. ಅದರಿಂದ ತಾಯಿ ಬಗ್ಗೆ ಭಾಳ ಇದೆ. ನಮಸ್ತೆ, ನನ್ನ ಹೆಸರು ಸುನಿಲ್ ಅಂತ. ನಾನು ಮಂಡ್ಯ ಜಿಲ್ಲೆಯಿಂದ ಬಂದಿರೋದು. ನಾನಿಲ್ಲಿಗೆ ಯೂಟ್ಯೂಬಲ್ಲಿ ನೋಡಿ ಇದೇ ಮೊದಲನೇ ಸಲ ಬಂದಿರೋದು. ನಾನು ಬಂದಿರೋ ಇದಕ್ಕೆ ಸಮಸ್ಯೆಗಳು ಏನಕ್ಕೆ ಅಂದರೆ, ನಂದು ಮೂವಿಗಳು ಚೆನ್ನಾಗಾಗಲಿ ಅಂತ ನಾನು ಕೇಳ್ಕೊಳೋಕ್ಕೆ ಅಂತ ಬಂದಿದ್ದೀನಿ. ನಂದು ಒಂದು 4 ಮೂವಿಗಳಾಗಿದೆ. ಅದು ಮುಂದಿನ ತಿಂಗಳೆಲ್ಲ ರಿಲೀಸಿಂಗ್ ಪ್ಲ್ಯಾನ್ ಇದೆ. ಸೊ ಅದೆಲ್ಲ ಒಳ್ಳೆಯದಾಗಿ ನನ್ನ ತಾಯಿ ಬೆಳೆಸಲಿ ಅಂತ ಕೇಳ್ಕೊಳಕ್ಕೆ ಬಂದಿದ್ದೀನಿ. ತುಂಬ ಖುಷಿ ಆಯಿತು ಯೂಟ್ಯೂಬಲ್ಲಿ ನೋಡಿದ್ದು, ಈಗ ಬಂದು ಲೈವಲ್ಲೇ ನೋಡ್ತಾ ಇರೋದು. ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಗುತ್ತೆ, ನಂಬಿಕೆ ಇದೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಹರಳಹಳ್ಳಿ ಗ್ರಾಮದವರು. ನಾವು ಯೂಟ್ಯೂಬ್ನಲ್ಲಿ ನೋಡಿ ನಾವು ಮೊನ್ನೆ ಶುಕ್ರವಾರ ಬಂದಿದ್ದೆ ಅಲ್ಲಿಗೆ. ಶುಕ್ರವಾರ ಬಂದು ಇಲ್ಲಿ ಇದ್ರದ್ದು ತಡೆಗರ ಶಾಸ್ತ್ರ ಸಹ ಕೇಳ್ದು, ಗುರುಗಳು ಸಹ ಹೇಳಿದ್ರು. ಇವತ್ತು ತಡೆ ಹೊಡೆಯೋ ಒಂದು ಮೂಮೆಂಟ್ಸು ಇವತ್ತು ಹೇಳಿದರು. ಅದಕ್ಕೆ ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು ತಡೆ ಹೊಡ್ಸೋಕ್ಕೂ ಬಂದು ದೇವತೆ ನೋಡ್ದು. ನಾವು ನೋಡಿದ ಮಟ್ಟದಲ್ಲಿ ಈ ಥರ ತಡೆನ ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ. ಇದೇ ಫಸ್ಟ್ ನೋಡಿರೋದು ಈ ಥರ ತಡೆ ಹೊಡೆಯೋದು. ಮಾಮೂಲಿ ತಡೆ ಹೊಡಿತಾರೆ, ಮಾಮೂಲಿ ಇದು ಮಾಡಿ ಕಳ್ಕಿಸ್ತಾರೆ. ಆದರೆ ದೇವ್ರು ತಂದು ತಡೆ ಹೊಡ್ಸೋದು ಇದೇ ಮೊದಲನೇ ಸಾರಿ ನೋಡಿದ್ದು. ದೇವ್ರ ಆಶೀರ್ವಾದ ನಮ್ಮ ಮೇಲಿರಲಿ, ದೇವರು ನಮಗೆಲ್ಲ ಒಳ್ಳೇದು ಮಾಡಲಿ, ಬರೋ ಜನಕ್ಕೂ ಒಳ್ಳೇದು ಮಾಡಲಿ. ನಮಗೆ ಹೇಳಿದ್ದು ಅದೇ ಥರ ಹೇಳಿದ್ರು. ನನ್ನ ಮನಸ್ಸಲ್ಲಿ ಏನಿತ್ತು ಅದೇ ಹೇಳಿದ್ರು. ನನ್ನ ಮಗನಿಗೂ ಸುನೀಲ್ ಕುಮಾರ್ ಅಂತ ಅವರು ಚಿತ್ರನಟರು, ಅವ್ರೂ 4 ಫಿಲಮಲ್ಲಿ ಮಾಡಿದ್ದಾರೆ ಹೀರೋ ಆಗೇನೆ. ಅವ್ರಿಗೆ ತಳೆಗರಿಗೆ ನೋಡಿದಾಗ ಆ ತಳೆಗರಿಗೆ ನೋಡಿದ್ದು ಸಹ ಅವ್ರಿಗೆ ಕರೆಕ್ಟಾಗಿ ಹೇಳಿದ್ರು. ಅದನ್ನು ಆ ಥರ ನಮ್ಮ ಇಲ್ಲಿ ಬಂದಾಗ ನಾವು ಕೇಳಿದೆಲ್ಲ ಒಳ್ಳೇದೇ ಆಗಿದೆ, ಏನು ತೊಂದರೆ ಇಲ್ಲ. ಅದು ನೋಡಿ ಖುಷಿ ಆಯಿತು. ನಾವು ತಿರ್ಗಿ ಅದನ್ನು ದೇವ್ರ ಆಶೀರ್ವಾದದಿಂದ ಒಳ್ಳೇದಾಗಲಿ ಅಂತಲೇ ತಿರ್ಗಿ ಬಂದಿದ್ದೀವಿ. ಆ ದೇವತೆ ನಮಗೆ ಒಳ್ಳೇದು ಮಾಡಲಿ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ. ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.